ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿಯನ್ನ ಕೇಳ್ತಾ ಇದ್ದಾರೆ. ಮರ್ಡರ್ಗೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಮೇಲಿಂದ ಮೇಲೆ ಈ ರೀತಿಯ ಸಂಚನ್ನ ರೂಪಿಸಲಾಗ್ತಾ ಇದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನದ ಆರೋಪ. ಸ್ವತಃ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಮರ್ಡರ್ಗೆ ಪ್ರಯತ್ನ ಮಾಡಿದ್ರು, ಸ್ಕೆಚ್ ಹಾಕಿದ್ರು ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ರು. ಈಗ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ? ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜನಾರ್ದನ್ ರೆಡ್ಡಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರದ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. Z+ ಸೆಕ್ಯೂರಿಟಿ ಜನಾರ್ದನ್ ರೆಡ್ಡಿಗೆ ಸಿಗುತ್ತಾ ಹೇಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ವಿ ಜನಾರ್ದನ್ ರೆಡ್ಡಿ ಅವರ ನೇರ ಆರೋಪಗಳು. ಅವರು ಸುದ್ದಿಗೋಷ್ಠಿಯಲ್ಲಿ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ, Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತ ಹೇಳಿ. ನಮ್ಮ ಇಡೀ ದೇಶದಲ್ಲಿ Z+ ಸೆಕ್ಯೂರಿಟಿ ಬೆರಳೆಣಿಕೆಯಷ್ಟು ವಿಐಪಿಗಳಿಗಿದೆ. ಈಗ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದಾರೆ. ಇವರ ಈ ಮನವಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಇದು ಜನಾರ್ದನ್ ರೆಡ್ಡಿ ಅವರು ಪರ್ಟಿಕ್ಯುಲರ್ ಆಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅಂತ ಹೇಳಿಲ್ಲ, ಆದ್ರೆ ನನಗೆ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೆಕ್ಯೂರಿಟಿ ಬೇಕು ಅಂತ ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರದಲ್ಲಿ ಜನಾರ್ದನ್ ರೆಡ್ಡಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಏನು ವಿಷಯಗಳಿದಾವೆ ಪ್ರಮುಖವಾಗಿ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ನಾನು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ. ನನ್ನ ಜನಪ್ರಿಯತೆಯನ್ನ ಕಡಿಮೆ ಮಾಡೋದಕ್ಕೆ ಷಡ್ಯಂತ್ರಗಳು ನಡೀತಾ ಇವೆ. ಇಷ್ಟೇ ಅಲ್ಲದೆ ಮೊನ್ನೆ ಬಳ್ಳಾರಿ ನಗರ ಶಾಸಕರಾಗಿದ್ದ ನಾರಾ ಭರತ್ ರೆಡ್ಡಿ ಅವರು ಗುಂಪು ಕಟ್ಟಿಕೊಂಡು ಬಂದು ನನ್ನ ಮತ್ತೆ ನನ್ನ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ರು, ಜೊತೆಗೆ ಮಾರಕಾಸ್ತ್ರಗಳನ್ನ ತಂದು ಹಲ್ಲೆ ಮಾಡೋದಕ್ಕೆ ಯತ್ನಪಟ್ಟರು. ಅದರ ಜೊತೆಗೆ ನನ್ನ ಜೀವಕ್ಕೆ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿಯನ್ನ ಕೇಳ್ತಾ ಇದ್ದಾರೆ. ಮರ್ಡರ್ಗೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಮೇಲಿಂದ ಮೇಲೆ ಈ ರೀತಿಯ ಸಂಚನ್ನ ರೂಪಿಸಲಾಗ್ತಾ ಇದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನದ ಆರೋಪ. ಸ್ವತಃ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಮರ್ಡರ್ಗೆ ಪ್ರಯತ್ನ ಮಾಡಿದ್ರು, ಸ್ಕೆಚ್ ಹಾಕಿದ್ರು ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ರು. ಈಗ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ? ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜನಾರ್ದನ್ ರೆಡ್ಡಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರದ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. Z+ ಸೆಕ್ಯೂರಿಟಿ ಜನಾರ್ದನ್ ರೆಡ್ಡಿಗೆ ಸಿಗುತ್ತಾ ಹೇಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ವಿ ಜನಾರ್ದನ್ ರೆಡ್ಡಿ ಅವರ ನೇರ ಆರೋಪಗಳು. ಅವರು ಸುದ್ದಿಗೋಷ್ಠಿಯಲ್ಲಿ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ, Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತ ಹೇಳಿ. ನಮ್ಮ ಇಡೀ ದೇಶದಲ್ಲಿ Z+ ಸೆಕ್ಯೂರಿಟಿ ಬೆರಳೆಣಿಕೆಯಷ್ಟು ವಿಐಪಿಗಳಿಗಿದೆ. ಈಗ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದಾರೆ. ಇವರ ಈ ಮನವಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?
ಖಂಡಿತ ಶ್ರೀಪಾದ್, ಏನು ಇದು ಜನಾರ್ದನ್ ರೆಡ್ಡಿ ಅವರು ಪರ್ಟಿಕ್ಯುಲರ್ ಆಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅಂತ ಹೇಳಿಲ್ಲ, ಆದ್ರೆ ನನಗೆ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೆಕ್ಯೂರಿಟಿ ಬೇಕು ಅಂತ ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರದಲ್ಲಿ ಜನಾರ್ದನ್ ರೆಡ್ಡಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಏನು ವಿಷಯಗಳಿದಾವೆ ಪ್ರಮುಖವಾಗಿ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ನಾನು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ. ನನ್ನ ಜನಪ್ರಿಯತೆಯನ್ನ ಕಡಿಮೆ ಮಾಡೋದಕ್ಕೆ ಷಡ್ಯಂತ್ರಗಳು ನಡೀತಾ ಇವೆ. ಇಷ್ಟೇ ಅಲ್ಲದೆ ಮೊನ್ನೆ ಬಳ್ಳಾರಿ ನಗರ ಶಾಸಕರಾಗಿದ್ದ ನಾರಾ ಭರತ್ ರೆಡ್ಡಿ ಅವರು ಗುಂಪು ಕಟ್ಟಿಕೊಂಡು ಬಂದು ನನ್ನ ಮತ್ತೆ ನನ್ನ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ರು, ಜೊತೆಗೆ ಮಾರಕಾಸ್ತ್ರಗಳನ್ನ ತಂದು ಹಲ್ಲೆ ಮಾಡೋದಕ್ಕೆ ಯತ್ನಪಟ್ಟರು. ಅದರ ಜೊತೆಗೆ ನನ್ನ ಜೀವಕ್ಕೆ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆಗಳು. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿಯನ್ನ ಕೇಳ್ತಾ ಇದ್ದಾರೆ. ಮರ್ಡರ್ಗೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಮೇಲಿಂದ ಮೇಲೆ ಈ ರೀತಿಯ ಸಂಚನ್ನ ರೂಪಿಸಲಾಗ್ತಾ ಇದೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನದ ಆರೋಪ. ಸ್ವತಃ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಮರ್ಡರ್ಗೆ ಪ್ರಯತ್ನ ಮಾಡಿದ್ರು, ಸ್ಕೆಚ್ ಹಾಕಿದ್ರು ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಈಗ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ? ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜನಾರ್ದನ್ ರೆಡ್ಡಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರದ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. Z+ ಸೆಕ್ಯೂರಿಟಿ ಜನಾರ್ದನ್ ರೆಡ್ಡಿಗೆ ಸಿಗುತ್ತಾ ಹೇಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ವಿ ಜನಾರ್ದನ್ ರೆಡ್ಡಿ ಅವರ ನೇರ ಆರೋಪಗಳು. ಅವರು ಸುದ್ದಿಗೋಷ್ಠಿಯಲ್ಲಿ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ, Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತ ಹೇಳಿ. ನಮ್ಮ ಇಡೀ ದೇಶದಲ್ಲಿ Z+ ಸೆಕ್ಯೂರಿಟಿ ಬೆರಳೆಣಿಕೆಯಷ್ಟು ವಿಐಪಿಗಳಿಗಿದೆ. ಈಗ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದಾರೆ. ಇವರ ಈ ಮನವಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಇದು ಜನಾರ್ದನ್ ರೆಡ್ಡಿ ಅವರು ಪರ್ಟಿಕ್ಯುಲರ್ ಆಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅಂತ ಹೇಳಿಲ್ಲ, ಆದ್ರೆ ನನಗೆ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೆಕ್ಯೂರಿಟಿ ಬೇಕು ಅಂತ ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರದಲ್ಲಿ ಜನಾರ್ದನ್ ರೆಡ್ಡಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಏನು ವಿಷಯಗಳಿದಾವೆ ಪ್ರಮುಖವಾಗಿ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ನಾನು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ. ನನ್ನ ಜನಪ್ರಿಯತೆಯನ್ನ ಕಡಿಮೆ ಮಾಡೋದಕ್ಕೆ ಷಡ್ಯಂತ್ರಗಳು ನಡೀತಾ ಇವೆ. ಇಷ್ಟೇ ಅಲ್ಲದೆ ಮೊನ್ನೆ ಬಳ್ಳಾರಿ ನಗರ ಶಾಸಕರಾಗಿದ್ದ ನಾರಾ ಭರತ್ ರೆಡ್ಡಿ ಅವರು ಗುಂಪು ಕಟ್ಟಿಕೊಂಡು ಬಂದು ನನ್ನ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ರು, ಜೊತೆಗೆ ಮಾರಕಾಸ್ತ್ರಗಳನ್ನ ತಂದು ಹಲ್ಲೆ ಮಾಡೋದಕ್ಕೆ ಯತ್ನಪಟ್ಟರು. ಅದರ ಜೊತೆಗೆ ನನ್ನ ಜೀವಕ್ಕೆ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆ